ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದಿರಿ ಅಂತ ಕಿಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನು ನಿಮ್ಮ ಧಾರವಾಡ ಹುಡುಗ ಮತ್ತು ಒಳ್ಳೆ ಕಬಡ್ಡಿ ಪ್ಲೇಯರ್, ಉತ್ತರ ಕರ್ನಾಟಕದವ. ನನ್ನ ಚಾನಲ್ ಏನಾರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಬರೋ ಕಂಟೆಂಟ್ಗಳು ಮಾತ್ರ ಮಸ್ತ್ ಅದಾವ. ನಮ್ಮ ಧಾರವಾಡನ ನಾನು ಎಕ್ಸ್ಪ್ಲೋರ್ ಮಾಡತ್ತೀನಿ ಫಸ್ಟ್ನೇದ್ದು ವ್ಲಾಗರ್ ಆಗಿ. ಅದ್ರ ಸಂಬಂಧ ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡ್ರಿ, ಇಲ್ಲಪ್ಪ ಅಂತಂದ್ರೆ ಡಿಸ್ಲೈಕ್ ಮಾಡ್ರಿ. ವಿಡಿಯೋ ಇಷ್ಟ ಆಕೈತೆ ಅಂದ್ಕೊಂತೀನಿ, ಲೈಕ್ ಅಂತೂ ಕನ್ಫರ್ಮ್ ಮಾಡ್ರಿ. ಹಳ್ಳಿ ಹುಡುಗ ಅಲ್ಲ, ಜಾಸ್ತಿ ಹಳ್ಳಿಯವ್ರನ್ನ ನೋಡುದು. ಅದ್ರೊಳಗೆ ಧಾರವಾಡದವ, ಉತ್ತರ ಕರ್ನಾಟಕದ ಹುಡುಗ. ಹೊಳ್ಳಮಳ ಯಾಕೆ ಹೇಳತ್ತೀನಪ್ಪ ಅಂತಂದ್ರೆ ಬ್ಲಾಗರ್ ಜಾಸ್ತಿ ಇಲ್ಲ ಇಲ್ಲಿ, ಇದ್ರೂ ಅವ್ರು ಜಾಸ್ತಿ ಎಫರ್ಟ್ ಹಾಕೋದಿಲ್ಲ, ಹಂಗ ಇದನ್ನ ಮಾಡಿಬಿಡ್ತಾರೆ. ಅದಕ್ಕೆ ಯೂಟ್ಯೂಬ್ ಒಳಗೂ ಒಂದು ಸ್ವಲ್ಪ ನಮ್ಮ ನಿಲುವು ನಾವು ಕಾಣಿಸ್ಕೋಬೇಕಂತ ಕೆಲಸ ಈ ವಿಡಿಯೋ ಸ್ಟಾರ್ಟ್ ಮಾಡೀನಿ, ಬರ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬೆಳಗ್ಗೆ ನೋಡ್ರಿ, ಇಲ್ಲಿ ನಮ್ಮ ಗಾಡಿನೂ ಫುಲ್ ತಯಾರಾಗೈತಿ. ನಮ್ಮ ಅಣ್ಣ ಅಂತೂ ಅದನ್ನ ಒರೆಸೋದೇ ಇಲ್ಲ. ನಮ್ಮ ಅಪ್ಪ ಹೇಳಿ 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 ಸಾಕಾತು. ಗಾಡಿ ಕೊಡ್ಸೇನಪ್ಪ, ಅದನ್ನ ಕರೆಕ್ಟಾಗಿ ಇಟ್ಕೋರಿ ಅಂತ ಕೆಲಸ. ಅವ್ನು ನೋಡಿದ್ರೆ ಒಮ್ಮೆ ತೊಳೆದೇ ಇಲ್ಲ, ಅದನ್ನ ತೊಳಿತಾನೆ, ಅಲ್ಲಿ ರೊಕ್ಕ ಕೊಟ್ಟು ತೊಳಸ್ತಾನೆ. ಬರ್ರಿ, ಅಲ್ಲೇ ಮುಂದೆ ಇಟ್ಟೀನಿ ಚಾವಿ. ನೋಡ್ರಿ ಇಲ್ಲಿ ಹುಡ್ಕ್ಯಾಡ್ 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 ಸಾಕಾತು. ಅವನು ಬೆಳಗ್ಗೆ ಎದ್ದ ತಂಪ ನಿಲ್ಸಿತೇವಲ್ಲ, ಅದ್ರ ಸಂಬಂಧ ಗಾಡಿ ಸ್ಟಾರ್ಟ್ ಆಗತ್ತಿರ್ಕಿಲ್ಲ. ಚಪ್ರಿ ಹೊಡೆದಾಗ ಹೊಡೆ ಅಂತೀನಿ ರೀ ಗಾಡಿ ನಾನು. ಅದನ್ನೊಂದು ಹೇಳಿ, ಈ ಗಾಡಿ ಬೆಂಕಿ ಬಬಲಾದಿ ರೀ. ಅದು ಬಿಜಾಪುರ ಸೈಡ್ ಅಂತಾರಲ್ಲ, ಬೆಂಕಿ ಬಬಲಾದಿ. ನಮ್ಮ ಧಾರವಾಡ ಒಳಗೆ ಬೆಂಕಿ ಅವನವನ ಗಿಚ್ಚ ಓಡ್ದೈತಿ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಹೋಂಡಾ ಶೈನ್ 2021-22 ಲಾಂಚ್ ಮಾಡಿರೋ ಗಾಡಿ. ನಮ್ಮ ಅಣ್ಣಾಗ ಇಲ್ಲೇ ಕಂಪ್ನಿ ಬಾಜು ಟಾಟಾ ಕಂಪ್ನಿ ಕೇಳಿರಲ್ಲ, ಟಾಟಾ ಮೋಟಾರ್ಸ್ ಒಳಗೆ ಹೊಕ್ಕಾನವ, ಆನ್ರೋಲ್ ಅದಾನ. ಅವ ಸ್ಯಾಲ್ರಿ ಬಗ್ಗೆ ಹೋಗ್ಲಿ ಬಿಡ್ರಿ. ಅವಂಗ ಕಂಪ್ನಿಗೆ ಮನೆಗೆ ಹೋಗಾಕ ಈ ಗಾಡಿ ತೊಗೊಂಡಿತ್ತ. ಈ ಗಾಡಿ ಕೆಪಾಸಿಟಿ ಬಂದ್ಬಿಟ್ಟು ಓವರ್ ಆಲ್ ಒಂದು 70 ಕಿಲೋಮೀಟ್ರ್ ಅಂತೂ ಹೋಗೈತಿ. ಭಾರಿ ಗಾಡಿ. ಅದೇನ ಬಡವರಿಗೆ ದಿನದ ಬಂಡಿ ಅಂತಾರಲ್ಲ, ಹಂಗೆ ಬಡವರ ಬಂಡಿ. ಈಗ ಶೋಕಿ ಮಾಡೋರು ಮತ್ತು ಒಳ್ಳೆ ಇನ್ನೊಂದು ಖಾಲಿ ಫಾಲ್ತು ಇದು ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಈ ಗಾಡಿ ನಡೀದಿಲ್ಲ. ಯಾಕೆ ನಡೀದಿಲ್ಲಪ್ಪ ಅಂತಂದ್ರೆ ನೋಡಕ್ಕೆ ಲುಕ್ ಇಲ್ಲ ಅಂತ ಕೇಸ್ ಅವ್ರ ಬಾಯಾಗಿಂದನೇ ಬರ್ತೈತಿ. ಅವ್ರಿಗೇನ ಲುಕ್ ಬೇಕು ಮತ್ತು ಫುಲ್ ಹೆವಿ ಸ್ಟ್ರೆಂತ್ ಇರ್ಬೇಕು. 200cc 300cc ಗಾಡಿ ಆದ್ರೆ ಅವ್ರಿಗಿಷ್ಟ. ನಮಗೆ ಹೆಂಗೆ ಹೇಳ್ರಿ, ನಮ್ಮ ಕಂಪ್ನಿಯಿಂದ ಮನೆಗೆ ತೊಗೊಂಬಂದ್ರೆ ಸಾಕು, ಅಷ್ಟೇ ಮುಗಿದು ಹೋತು ಗಾಡಿ. ಇಷ್ಟು ಗಾಡಿ ಮೇಲೆ ಲವ್ ಐತೆ ನಮ್ಮ ಅಪ್ಪಾರಿಗೆ. ಈ ಗಾಡಿ ಮೇಲೆ 2 ಹೋಂಡಾ ಶೈನ್ ಗಾಡಿನ, ಫುಲ್ ಪವರ್ ಗಾಡಿ. ಅವನು ಏನಿಲ್ಲ, ಮೈಕ್ ಹೆಲ್ಮೆಟ್ ಸೆಟಪ್ ಮಾಡ್ಕೋಕೆ ಇಷ್ಟು ಇದಾತ. ನಾನು ಯೂಸ್ ಮಾಡ್ತಿರೋ ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾ ನಥಿಂಗ್ ಕ್ಯಾಮ್ರಾ ರೀ. ನಥಿಂಗ್ ಕ್ಯಾಮ್ರಾ ಅಂದರೆ ನಿಮಗೂ ಆಲ್ಮೋಸ್ಟ್ ಗೊತ್ತಿರ್ತೈತಿ. ಯಾರು ರೆಡ್ ಬುಲ್ ಕುಡ್ದೋಗೋದಾರೆ ಶ್ರೀಮಂತರ ಮಂದಿ, ಹೋಗ್ಲಿ ಬಿಡ್ರಿ. ನಾನು ಯೂಸ್ ಮಾಡ್ತಿರೋ ಫೋನಿಂದ ನಥಿಂಗ್ ಫೋನ್ ಅಂತೇಳಿ, ನಥಿಂಗ್ ಫೋನ್ 1 ಹೆವಿ ಐತಿ. ಫೋನಿಂಗ್ ಕ್ಯಾಮ್ರಾ 4K ಕ್ಯಾಮ್ರಾ. ಗೋಪ್ರೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂತೂ ಆಗೋದಿಲ್ಲ, ಯಾಕಂದ್ರೆ 30K ಅಂದ್ರೆ 30,000 ರೂಪಾಯಿ ಬೀಳ್ತೈತಿ ಗೋಪ್ರೋಕ್ಕೆ. ಅದೆಲ್ಲ ಬೇಡ, ಇದ್ರಾಗ ಜೀವನ ಸಾಗಿಸ್ಕೊಂಡು ಹೋಗೋನು. ನಮ್ಮದು ಇನ್ನೂ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ, ಬರೋ ತನಕ ಹಂಗೆ ಪ್ರಯತ್ನ ಮಾಡ್ಕೊತ ಇರೋನು. हाँ, कहाँ से भाई? राजस्थान से? हाँ 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 हाँ, ये इधर भी खाना खाते मैं, इधर भी खाना खाते. हाँ 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 हाँ, निम्दो वाह. इधर आके कितना साल हो गया भाई? इधर आके कितना साल हो गया? राजस्थान. हाँ 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 हाँ, ರಾಜಸ್ಥಾನ್ಗೆ. ಹಾಂ ಹಾಂ. ಅಣ್ಣ ಕನ್ನಡ ಭಾರಿ ಮಾತಾಡ್ತೀರಲ್ರಿ, ಕನ್ನಡ. ಥ್ಯಾಂಕ್ ಯು. ಕನ್ನಡ ಭಾರಿ ಮಾತಾಡ್ತೀರ. ಇಲ್ಲ ತಿಳಿತೈತಲ್ಲ ನಿಮ್ಗೆ. ಹೋ ಹಾಂ ಹಾಂ ಹಾಂ, ಕನ್ನಡ ಮಾತಾಡೋಕೆ ಇರಲಿ. ಅದೆಲ್ಲ ಯಾರು ಧಮಕಿ ಹಾಕೋಂಗಿಲ್ಲ, ಕನ್ನಡದವ್ರು ಎಲ್ಲ ಹೆಲ್ಪ್ ಮಾಡ್ತಾರೆ.
ಇದು ನಮಗೆ ಬೆನಿಫಿಟ್ ಆಯ್ತು. ಹಾಂ 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 ನಮಗೆ ಆಗಿದ್ದು ನಮಗೆ ಬೆನಿಫಿಟ್ ಹಾಂ ಕರೆಕ್ಟಾಗಿ ಮಾತಾಡ್ತೀನಿ. ಹಾಂ ಹಾಂ ಎಲ್ಲಿ हाँ हाँ ವಾಪಸ್ ಇಂಡಿಯಾ ಆ ಜಾತಾ ಹಾಂ ಬೈ ನಾನು ಕನ್ಫ್ಯೂಸ್ ಆದ್ರೆ ಕಸ್ಟಮರ್ ಕನ್ಫ್ಯೂಸ್ ಆಗ ಹೌದು 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 ಆ್ಯಕ್ಚುಲಿ ಬರ್ರಿ ಹೋಗೋಣ ಬರ್ರಿ. ವಾವ್ ನಮ್ಗೆ ರಾಜಸ್ಥಾನದವ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇವತ್ತು. ರಾಜಸ್ಥಾನ್ಗೆ ಹೋಗಿದ್ದೇನೆ. ಹಾಂ ರಾಜಸ್ಥಾನ್ಗೆ ಹೋಗಿ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ. ಯು ಕ್ಯಾನ್ ನೌ ಸರ್ಚ್ ಮಾಡಿ ಹಾಂ ಓಕೆ ಬ್ರೋ. ಆಲ್ ಓವರ್ ಇಂಡಿಯಾ. ಹಾಂ ಉದಯಪುರ್ ಹಾಂ ಉದಯ್ಪುರ್. ಹಾಂ ಇದು ಈಗಾಗಲೇ ಸೆಕೆಂಡ್ ನಂಬರ್ ಹಾಂ ಬ್ರೋ. ಇದು ಪಿಕ್ನಿಕ್ ಸ್ಪಾಟ್ ಹಾಂ ಪಿಕ್ನಿಕ್ ಹಾಂ ಜೈಸಲ್ಮೇರ್ ಹಾಂ ಜೈಪುರ್ ಗೊತ್ತೈತಿ ನಾವು. ಜೈಸಲ್ಮೇರ್ ಹಾಂ ಬ್ರೋ. ಜೈಸಲ್ಮೇರ್ ಹಾಂ ಬ್ರೋ. ಹಾಂ ಸಿಂಪಲ್ ಕ್ಲೈಮೇಟ್ ಹಾಂ ಬ್ರೋ. ಆಲ್ ಓವರ್ ಇಂಡಿಯಾ ಅಂಡ್ ಔಟ್ ಆಫ್ ಕಂಟ್ರಿ. ಔಟ್ ಆಫ್ ಕಂಟ್ರಿ ಹಾಂ ದೇರ್ ಹಾಂ ಎಸ್ ಹೌದು ಬ್ರೋ ಅಲ್ಲಿ ಬರ್ತಾರೆ ಬ್ರೋ. ಹಾಂ ये जो मौसम है ना अभी ठंडा ठंडा हाँ ब्रो इधर राजस्थान में फुल हाँ माइनस में चल रहा है. माइनस चल उधर भी ट्रेंडिंग वो नदी उद्भव हो गए है ना उधर एक राजस्थान में. वो भी ठंडी नहीं है, इससे भी ज्यादा है हाँ ज़्यादा राजस्थान में. तो हाँ ओके ओके ठीक है भाई. कश्मीर में कैसा है इससे जैसा हो रहा है उधर. ಓಹ್ ನೋಡ್ರಿ ರಾಜಸ್ಥಾನದ ಒಬ್ಬ ಅಣ್ಣ ಸಿಕ್ಕ ನಂಗೆ ಇವತ್ತು ರೈಡ್ ಒಳಗೆ. ಇಲ್ಲ 2-3 ಕಿಲೋಮೀಟ್ರ್ ಮುಂದೆ ಬಿಟ್ಟರು ನಾವು ಹೊಳೆ ಬರ್ತೀನಿ. ಬೆಳಗ್ಗೆ ವಾಕಿಂಗ್ ಮಾಡ್ಬೇಕಂತಕ್ಕೆ ಅವ್ರ ತಲೆಯಾಗಿರ್ತೈತಿ. ಅದ್ರ ಸಂಬಂಧ ಹೊಳೆ ಬಂದಿದ್ದೆ. ಹಾಂ ಅವ್ರು ಕನ್ನಡ ಮಾತಾಡೋದು ನೋಡಿ ಭಾಳ ಅಂದ್ರೆ ಭಾಳ ಫಿದಾ ಅದೆ ನಾನು. ಆಫ್ಟರ್ ಲಾಂಗ್ ಟೈಮ್ ರಾಜಸ್ಥಾನ್ ಡಾಬಾ ಒಳಗೆ ಅಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ಕನ್ನಡ ಮಾತಾಡ್ತಾನಂದ್ರೆ ಯೋಚನೆ ಮಾಡಿರಿ ನೀವು ಕನ್ನಡ ಅವ್ರಿಗೆ ಎಷ್ಟು ಪ್ರೀತಿ ಆಗೈತೆ ಅಂತ ಕೇಸ. ನೀವು ಧಮ್ಕಿ ಮಾಡಿದ್ರು ಸರಿ ಒಬ್ಬೊಬ್ರು ಅಂತಿರ್ತಾರೆ ನಾ ಯಾವ್ದಕ್ಕೆ ಕನ್ನಡ ಮಾತಾಡಲಿ ನಾ ಯಾವ್ದಕ್ಕೆ ಇದನ್ನು ಮಾತಾಡಲಿ ಅಂಥೇಳಿ. ಇವ್ರು ಎಷ್ಟು ಒಳ್ಳೆಯವ್ರು ಅದಾರ ಅಂತಂದ್ರೆ ನೀವು ಧಮ್ಕಿ ಮಾಡಿದ್ರು ಅದು ನಮಗೆ ಬೆನಿಫಿಟ್ಸ್ ಐತಿ. ಒಳ್ಳೆಯವರು ಹೆಂಗಂದ್ರೆ ನಾವು ಕನ್ನಡ ಕಲಿತೀವಿ. ಇಲ್ಲಿ ಯಾರೋ ಕಸ್ಟಮರ್ ಬಂದರು ಅಂದರೆ ಪ್ರೀತಿಯಿಂದ ಕನ್ನಡದೊಳಗೆ ಮಾತಾಡಬೇಕು ಅಂತಕ್ಕೆ ಅನಿಸ್ತೈತಿ. ಬೆಳಗ್ಗೆ ಎದ್ದು ಏನೋ ಒಂದು ಗೊತ್ತಿಲ್ಲ ದೇವ್ರು ಬಂದಂಗೆ ಬಂದರೆ ಕಂಟೆಂಟ್ ಹುಡ್ಕ್ಯಾದತ್ತಿದ್ದೆ ಕಂಟೆಂಟ್ ಸಿಕ್ಬಿಡ್ತು ನಂಗೆ. ಈಗ ಹೆವಿ ಐತಿ. ಅವ್ರು ಮಾತಾಡಿದ್ದು ಒಂದು ವಿಡಿಯೋ ನಾನು ಸೆಂಡ್ ಮಾಡ್ತೀನಿ ನೋಡ್ರಿ ನೀವು. ಅವ್ರೇನೋ ಟ್ರಕ್ಕಿಂಗ್ ಮಾಡೋರು ಅದಾರಂತ. ಟ್ರಕ್ಕಿಂಗ್ ಮಾಡೋಕೆ ಗುಡ್ಡ ಕೇಳಂಗತ್ತಾರ ರಾಜಸ್ಥಾನದವ ಅಣ್ಣ. ಅವನ್ನ ಕನ್ನಡ ಮಾತಾಡೋದು ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಅವ ನೋಡಾಕ್ನು ಬೆಂಕಿ ಅದಾನ. ಕಿವ್ಯಾಗ ಇಯರ್ಬಡ್ಸ್ ಸತ್ತ ಹಾಕ್ಕೊಂಡು ಕೇಳ್ಸ ಭಾರಿ ಮಾತಾಡಕತ್ತಾನ ಕನ್ನಡ. ಅದೇ ಆಯ್ತಾನ ಇದು ಆಯ್ತಾನ ಅಂತೇಳಿ ಅಷ್ಟು ಪ್ರಯತ್ನ ಮಾಡೋದಾದ್ರು ಹೇಳ್ರಿ. ಇಲ್ಲಿ ದುಡ್ಯಾಕೆ ಬಂದವ್ರು ಅವನವನು ಹೆಂಗೆ ಸಿಕ್ಕಂಗೆ ಮಾತಾಡ್ತಿರ್ತಾರೆ. ಅವ್ರದ್ದು ಬಿಡ್ರಿ ಹೋಗಲಿ. ಇಲ್ಲಿ ಇದ್ದವ್ರನ್ನ ನಾ ಯಾವ್ದಕ್ಕೆ ಮಾತಾಡಲಿ. ವೈ ಆರ್ ಯು ಟಾಕಿಂಗ್ ಇನ್ ಕನ್ನಡ, ಯು ಸ್ಪೀಕ್ ಇನ್ ಕನ್ನಡ. ಹಾಂ ಅನದರ್ವೈಸ್ ಐ ಆಮ್ ಟಾಕ್ ಟು ಏನು ಕನ್ನಡ ನೋ ಇಂಗ್ಲೀಷ್ ಅಂತ ಹೇಳ್ತಿರ್ತಾರೆ. ನಾವು ಅಷ್ಟಿದಿಲ್ಲ ಹಳ್ಳಿ ಹುಡುಗ ನಿಮ್ಮ ಮನೆ ಮಗ. ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಬರ್ರಿ. ಹಿಂಗೆ ಹೋದ್ರೆ ಧಾರವಾಡ ಬರ್ತೈತಿ. ಧಾರವಾಡ ನಮ್ಮೂರಿಂದ ಧಾರವಾಡಕ್ಕೆ ಹೋಗೋದ್ರ ನಡಕ್ಕೆ ಒಂದು ಅಗ್ರಿ ಕಾಲೇಜ್ ಅಂತೈತಿ. ಅಗ್ರಿ ಯೂನಿವರ್ಸಿಟಿ ಆಫ್ ಧಾರವಾಡ. ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟೇನಿ. ಪ್ರತಿ ವರ್ಷ ಕೃಷಿ ಮೇಳ ಇರ್ತೈತಲ್ಲ ಅವಾಗ ನೋಡೋದಕ್ಕಿಂತ ಈಗ ನೋಡೋದು ಭಾಳ ಚಲೋ. ಯಾಕಂದ್ರೆ ಅಲ್ಲಿರೋ ಬೆನಿಫಿಟ್ಸ್ ಹೇಳ್ಬೇಕು ನಾನು. ಅವಾಗ ಬಂದ ಕೆಲಸ ಹೋದವ್ರು ವ್ಯಾಪಾರ ಮಾಡ್ಕೊಂಡು ಹೋದವ್ರದ್ದೇ ಹೇಳ್ಬಾರ್ದು. ಈಗ ಪ್ರೆಸೆಂಟ್ ಏನು ಐತಿ ಅಲ್ಲಿ ಇರೋದೆಲ್ಲ ಇದೆಲ್ಲ ಅಗ್ರಿ ಯೂನಿವರ್ಸಿಟಿದ ಜಾಗ. ಹಾಂ ಸಬಿ ಬೈ ಇವ್ರಿಗೆ ನಾ ಅಲ್ಲಿ ಮುಂದೆ ಬಿಡ್ತೇನೆ. ಓವರಾಲ್ ಒಂದು 3-4 ಕಿಲೋಮೀಟ್ರ್ ಕರ್ಕೊಂಬಂದೆ ಈಗ ಅವ್ರನ್ನ. ಜಾಸ್ತಿ ನಡೆಸೋದು ಬೇಡ. ಆ ಬೈಗೆ ಇಲ್ಲೇ ಅಗ್ರಿ ಕಾಲೇಜಿಗೆ ಬಿಟ್ಟು ಹೋಗೋಣ. ಯಾರು ಮಾರ ರಾಜಹಂಸ ಬೋಸಡಿಕೆ ಬಾಜುಕ ತರ್ದಾನಲ್ವ ಯಪ್ಪ. ಹಾಸೋದೊಂದು ಉಳಿದಿತ್ತವ ನನಗೆ. ಹಿಂದೊಬ್ಬ ಹಾರನ ಹೊಡ್ಕೊತ ಬರತ್ತ ನಾನು. ಯಾವುದಕ್ಕೆ ಬ್ಯಾರಿಕೇಡ್ ಹಾಕ್ಯಾರೋ ಏನೋ ಅಗ್ರಿ ಕಾಲೇಜ್ ಎಲ್ಲ ಇರಲಿ. भाई इधर ही अंदर जा रहे हैं मैं. हाँ भाई ओके. हाँ भाई हाँ 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 ओके ಥ್ಯಾಂಕ್ ಯು. ಹಾಂ ಬೈ ನೋಡ್ರಿ ಇಲ್ಲಿ ಅಗ್ರಿ ಕಾಲೇಜಿಗೆ ಬಂದೇನಿ. ಬೈನ ಅಲ್ಲಿ ಬಿಟ್ಟೆ. ಬೈಗೆ ಅಲ್ಲಿ ಬಿಟ್ಟು ಕೆಲಸ ಒಳಗೆ ಹೊಂಟೇನಿ. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡ್ರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂತೈತಿ. BSc ಅಗ್ರಿ ಮಾಡಿದವ್ರ ಇಲ್ಲಿ ಜಾಸ್ತಿ ಮಂದಿ ಅದಾರ ನೋಡ್ರಿ. ಇಲ್ಲೇ ನನಗೂ ಒಂದು ಫೀಲ್ ಐತಿ. ಯಾಕಂದ್ರೆ ಇದು ನಮ್ಮ ಊರ ಕಡೆ ಐತಲ್ಲ ನಮಗೂ ಒಂದು ಫೀಲ್ ಜಾಸ್ತಿನ. ಏನಪ್ಪ ಅಂದ್ರೆ ನಾನು 10th ಮಾಡಿ PUC ಆರ್ಟ್ಸ್ ಮಾಡಿದೆ. ಅದ್ರ ಸಂಬಂಧ ಇಲ್ಲಿ ಕೋರ್ಸ್ ತೊಗೋಕೆ ಆಗಲಿಲ್ಲ. ಬಲಗಡೆ ನೋಡ್ಬೋದು ನೀವು ಪ್ಲೇಗ್ರೌಂಡ್ ಐತಿ. ಫುಲ್ ಪ್ಲೇಗ್ರೌಂಡ್ ಸರ್ಗಳೆಲ್ಲ ಫುಲ್ ಅವನ ವಾಕಿಂಗ್ ಹೊಂಟಾರ ವಿತ್
ವಿತೌಟ್ ಪರ್ಮಿಷನ್ ನಾನು ವಿಡಿಯೋ ಮಾಡಾಕತ್ತೀನಿ. ಅಗ್ರಿಕಲ್ಚರ್ ಆಫ್ ಯೂನಿವರ್ಸಿಟಿದು ನಮ್ಮ ಧಾರವಾಡದ್ದು. ನಮ್ಮ ಧಾರವಾಡ ಒಳಗೆ ಆಲ್ರೆಡಿ ಜಾಸ್ತಿ ಫಾರ್ಮಿಂಗ್ ಅದಾರಲ್ಲ, ಅಂದ್ರೆ ರೈತ ಬಾಂಧವರು ಭಾಳ ಮಂದಿ ಅದಾರಲ್ಲ, ಇದು ಪಾಯಿಂಟ್ ಆಗಿಬಿಡ್ತೈತಿ. ಹೆಂಗಂದ್ರೆ ಕೊಪ್ಪಳ, ರಾಯಚೂರು, ಗದಗ, ಬಳ್ಳಾರಿಗತ್ತ ನಡಕ್ಕೆ ಪಾಯಿಂಟ್ ಆಕೈತ್ರಿ ಇದು ಓದೋಕೆ ಬರೋರಿಗೆ. ಅದಕ್ಕೆ ಜಾಸ್ತಿ ಮಂದಿ ಟೆಕ್ನಿಕಲ್ ಮಷಿನರಿ ಹೋಗೋ ಬದಲಿ ಫಾರ್ಮಿಂಗಿಗೂ ಬರಲಿಲ್ಲ. ಫಾರ್ಮಿಂಗ್ ಒಳಗೆ ಎಷ್ಟು ಲಾಭ ಐತಿ, ಏನು ಮಾಡಿದರೆ ಏನಾಕೈತಿ ಅಂತ ಸರ್. ಇಲ್ಲಿ ನೋಡ್ರಿ, ಇದು ಮೇನ್ ಬಿಲ್ಡಿಂಗ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್, ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಭವನ ಇದೆ. ನಿಮ್ಗೆ ಏನಾರ ಅದು ಬಂದಿತ್ತಂದ್ರೆ ಅದ್ರ ಸಂಬಂಧ ನಾನು ಇದು ಕಾಲೇಜ್ ಇಲ್ಲಿ ಹೆಂಗೆ ಕಟ್ಟಿದ್ರಂತ ಹೇಳ್ಬೇಕಂತ ಮಾಡಿದ್ದೆ ಅಲ್ಲ, ಆ ಕಾಲೇಜ್ ಮೇನ್ ಕಟ್ಟಾಕ ಕಾರಣ ಅದೇ ರೀ. ಹೆಂಗಂದ್ರೆ ಫಾರ್ಮಿಂಗಿಗೆ ಜಾಸ್ತಿ ಇವ್ರನ್ನ ಸ್ಟೂಡೆಂಟ್ಗಳ್ನ ಜಾಸ್ತಿ ಕರ್ಕೊಂಬರ್ಬೇಕಂತ ಇದನ್ನು ಮಾಡಿದ್ದ. ಈಗ ಕೃಷಿಗೆ ಜಾಸ್ತಿ ಒಲವು ಕೊಡಲಿ, ಈಗಿನ ಯುವಕರು ಕೃಷಿಗೆ ಜಾಸ್ತಿ ಇದನ್ನು ಕೊಡಲಿ ಅಂತೇಳಿ ಈ ಸೆಂಟ್ರ್ ಪಾಯಿಂಟ್ ಆದ ನಮ್ಮ ಧಾರವಾಡಕ್ಕೆ ಈ ಯೂನಿವರ್ಸಿಟಿನ ತಂದು ಕಟ್ತಾರೆ. ಹಂಗೈತೆ ನೋಡ್ರಿ. ಸಿದ್ದೇಶ್ವರ ಮಹಾರಾಜರ ಫೋಟೋನು ಐತಿ ನೋಡ್ರಿ. ನಮ್ಮ ಧಾರವಾಡದ ಮೇನ್ ಸೆಂಟ್ರಲ್ ಯಾರೋ ಗೇಟ್ ತೆಗ್ದಾರೆ. ಸಿದ್ದೇಶ್ವರ ಸ್ವಾಮಿಗಳದ ಮೇನ್ ನಮ್ದು ಅವ್ರ ಮೋಟಿವೇಶನಿಂದನೇ ಎಷ್ಟೋ ಮಂದಿ ಜೀವನ ನಡೆದೈತಿ, ಎಷ್ಟೋ ಮಂದಿ ಬದಲಾಗಿದ್ದಾರೆ ನೋಡ್ರಿ. ಇತ್ತಾಗ ಹೋದ್ರೆ ಡಿಪಾರ್ಟ್ಮೆಂಟ್, ಮತ್ತೊಳ್ಳೆ ಇತ್ತಾಗ ಹೋದ್ರೆ ಅಂದ್ರೆ ಹಾಸ್ಟೆಲ್ಸ್. ಇಲ್ಲಿ ಫಿಮೇಲ್ಸ್ ಜಾಸ್ತಿ ಅದಾರ ರೀ ಇಲ್ಲಿ ನೋಡಕ್ಕಂತಂದ್ರೆ. ನಾವೀಗ ಬಂದಿರೋದು ಮೇನ್ ಬಿಲ್ಡಿಂಗಿಗೆ. ಬರೀ ಹೋಗೋಣ ಅಲ್ಲಿ ಒಳಗೆ. ಬೆಳಗ್ಗೆ ಎದ್ದ ಯಾರು ಇದು ಮಾಡಂತಿಲ್ಲ. ನಾನೇನಾದರೂ ಮೇನ್ ಸರಿಗೆ ಸಿಕ್ಕೊಂಡೆ ಅಂದರೆ ಗ್ಯಾರಂಟಿ ಬಯಸ್ಕೊತೀನಿ. ಬಯಸ್ಕೋದೇನಿಲ್ಲ, ಯಾಕಂದರೆ ಇದು ನಮ್ಮ ಕಾಲೇಜ್. ಹೌದು, ನಾವು ಮಾಡ್ತೀವಿ, ಬಟ್ ಪರ್ಮಿಷನ್ ಇರಬೇಕು. ಬಟ್ ಹಾಗಿಲ್ಲ, ನಾನು ಒಳಗತ್ತ ತೋರ್ಸತ್ತಿಲ್ಲಲ್ಲ. ಜಸ್ಟ್ ಅಗ್ರಿ ಕಾಲೇಜ್ 1989 ಈ ಬಿಲ್ಡಿಂಗ್ಸ್ ಎಲ್ಲ ಕಟ್ತಾರೆ ನೋಡ್ರಿ. ಇಲ್ಲಿ ಹೆಂಗೆ ಅದಾವು, ಅಷ್ಟು ಸೈಕ್ ಅದಾವ ನಮ್ಮ ಅಗ್ರಿ ಕಾಲೇಜಿದ್ದು. ಕೀಟಶಾಸ್ತ್ರ ಅಂತಿದೆ. ಈಗ ಹುಳ ತಿಂತಿರ್ತಾವಲ್ಲ ಬೆಳೆಗಳ್ನ, ಅವ್ನು ಇದನ್ನು ಮಾಡೋದಿದೆ ಈ ಬಿಲ್ಡಿಂಗ್. ಇಲ್ಲೈತೆ ನೋಡ್ರಿ ಮೇನ್ ಬಿಲ್ಡಿಂಗ್ ಇದೆ. ಕೃಷಿ ವಿಶ್ವವಿದ್ಯಾಲಯ ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಕಾಲೇಜ್. ಭಾರಿ ಅಂದ್ರೆ ಭಾರಿ ಐತಿ ಬಿಲ್ಡಿಂಗ್, ಹೆವಿ. ನನಗಂತೂ ಭಾಳ ಇಷ್ಟ ಇದೆ, ಫೇವ್ರೇಟ್ ಪ್ಲೇಸ್. ಇವತ್ತಿನ ಲಾಗ್ ಅದ್ರ ಸಂಬಂಧನೇ ಈ ವಿಡಿಯೋ ನಾನು ಆ್ಯಡ್ ಮಾಡಾಕತ್ತೀನಿ. ಅದಕ್ಕೆ ಇಲ್ಲೈತೆ ನೋಡ್ರಿ ಫ್ಯಾಮಿಲಿ. ಇವತ್ತಿನ ಈ ವಿಡಿಯೋ ಒಳಗೆ ಈ ನಮ್ಮ ಅಗ್ರಿ ಕಾಲೇಜ್ ಅಂದ್ರೆ ಬಾಜು ಊರಾಗ ಇಟ್ಕೊಂಡು ಯಾರು ಈ ಅಗ್ರಿ ಕಾಲೇಜ್ ಎಕ್ಸ್ಪ್ಲೋರ್ ಮಾಡಿರ್ಕಿಲ್ಲ. ಇದು ನಂದು ಒಂಥರ ಭಾಳ ಅಂದ್ರೆ ಭಾಳ ಸೆಂಟಿಮೆಂಟ್ ಐತಿ ಇಲ್ಲಿ. ಯಾಕಂದ್ರೆ ಹೆವಿ ರೈತರು ಮತ್ತು ರೈತನ ಮಕ್ಕಳು ಇಲ್ಲೂ ಕಲಿಯತ್ತಿದ್ದಾರೆ. ಆಲ್ಮೋಸ್ಟ್ ದೊಡ್ಡ ಮಂದಿ ಮಕ್ಕಳು ಕಲಿತಾರೆ ಇದನ್ನು. ಅವ್ರು ಮುಂದೆ ಹೋದ್ರೂ ರೈತರಿಗೆ ಟೀಚ್ ಮಾಡೋರಲ್ಲ, ಅದ್ರ ಸಂಬಂಧ. ಮತ್ತು ಈ ಬಿಲ್ಡಿಂಗ್ ಒಳಗೆ ಮತ್ತು ಈ ಅಗ್ರಿ ಕಾಲೇಜ್ ಒಳಗೆ ಕಲ್ತವ್ರು ಡೈರೆಕ್ಟ್ ಅಮೇರಿಕಾ, ಕೆನಡಾ, USA ಅಂದ್ರೆ ಔಟ್ ಆಫ್ ಕಂಟ್ರಿ ಒಳಗೆ ಕೆಲಸ ಮಾಡಂತಾರೆ. ಚಲೋ ಪೇಮೆಂಟು ತೊಗೋಕತ್ತಾರೆ. ಮತ್ತು ಇದು ಅಮೇರಿಕಾ ಸರ್ಟಿಫೈಡ್ ಆಗಿರೋ ಯೂನಿವರ್ಸಿಟಿ ರೀ. ಅಗ್ರಿ ಯೂನಿವರ್ಸಿಟಿ ಅಂದರೆ ಅಮೇರಿಕಾ ಸರ್ಟಿಫೈ ಮಾಡೈತಿ ಇದನ್ನು. ಇವತ್ತಿನ ಈ ವಿಡಿಯೋ ಆಲ್ಮೋಸ್ಟ್ ಶೇರ್ ಆಕೈತಿ, ಯಾಕಂದರೆ ನಾನು ಧಾರವಾಡ ಎಕ್ಸ್ಪ್ಲೋರ್ ಮಾಡೀನಿ. ಈ ಧಾರವಾಡ ಎಕ್ಸ್ಪ್ಲೋರ್ ಮಾಡೋದ್ರೊಳಗೆ ಒಂದು 50,000 ಸಬ್ಸ್ಕ್ರೈಬರ್ಸ್ ನಾನು ನಿಮ್ಮ ಕಡೆ ಕೇಳಾಕತ್ತೀನಿ. ಇವತ್ತು ಅಗ್ರಿ ಯೂನಿವರ್ಸಿಟಿ ಮೇನ್ ಬಿಲ್ಡಿಂಗ್ ಮುಂದೆ ನಿಂತು ಹೇಳಾಕತ್ತೀನಿ. ಇವತ್ತಿಂದ 2025 2ನೇ ದಿನ ನಾನು ವಿಡಿಯೋ ಕಂಟೆಂಟ್ ಚಲೋ ಕೊಡ್ತೀನಿ. ನಿಮ್ಮ ಉತ್ತರ ಕರ್ನಾಟಕದ ಹುಡುಗ ನಾನು, ಅದ್ರಾಗ ಧಾರವಾಡದವ, ಕಬಡ್ಡಿ ಪ್ಲೇಯರ್. ಸ್ವಲ್ಪ ಸಪೋರ್ಟ್ ಮಾಡಿರಿ ಅಲ್ಲ. ಈ ಬಿಲ್ಡಿಂಗದ ಬಗ್ಗೆ ಹೇಳಿದೆ ನಾನೀಗ. ಧಾರವಾಡದ್ದು ಪೂರ ನೋಡ್ರಿ. ಇಲ್ಲಿ ಇದು ಕೀಟಶಾಸ್ತ್ರ ರೀ. ಇದು ಈ ಬಿಲ್ಡಿಂಗ್ ಕಾಣ್ತೈತಲ್ಲ, ಏನು ಕೀಟಶಾಸ್ತ್ರಪ್ಪ ಅಂತಂತಂದ್ರೆ ಮಗಕ್ಕೆ ಹಿಡಿತಿದ್ದೆ, ಅದು ಹಿಡಿಯತ್ತಿಲ್ಲ. ಏನು ಕೀಟಶಾಸ್ತ್ರಪ್ಪ ಅಂತಂದರೆ ಈಗ ಹೊಲಕ್ಕತ್ತ ಬೆಳಿಗ್ಗೆ ಕೀಟ ಇವಾಗಿರ್ತಾವಲ್ಲ, ಅಂದರೆ ಹುಳುಗಳು ಹತ್ತಿರ್ತಾವಲ್ಲ, ಅವ್ನು ಹತ್ತಬಾರ್ದು. ಅದ್ರ ಬಗ್ಗೆ ಏನು ಮಾಡ್ಬೇಕು, ಅದ್ರ ಬಗ್ಗೆ ಜನರಿಗೆ ಹೆಂಗೆ ಅವೇರ್ನೆಸ್ ಕೊಡ್ಬೇಕು, ಮತ್ತು ಒಳ್ಳೆ ಏನು ಹಾಕಿದ್ರೆ ಅವು ಸಾಯ್ತಾವೆ, ಏನು ಮಾಡಬಾರ್ದು, ಏನು ಮಾಡ್ಬೇಕು, ಹಂಗೆ ಮಾಡಿದ್ರೆ ಬೆಳೆ ಹೆಂಗೆ ಬರ್ತೈತೆ ಅಂತ ಸಿಗಿದ್ರಿ. ಕೀಟಶಾಸ್ತ್ರ ಬಿಲ್ಡಿಂಗ್ ನೋಡ್ರಿ ಹೆಂಗೈತಿ ಬಿಲ್ಡಿಂಗ್. ಒಂದೊಂದು ಡಿಪಾರ್ಟ್ಮೆಂಟ್ನು ಸೈಕ್ ಅದಾವ್ರಿ ಫ್ಯಾಮಿಲಿಯಲ್ಲಿ. ಹೆಂಗಪ್ಪ ಅಂತಂತಂದ್ರೆ ಭಾಳ ಅಂದ್ರೆ ಭಾಳ ನೀಟ್ನೆಸ್ ಆಗಿ ಕಟ್ಟಿದ್ದಾರೆ. ಹಂಗೆ ರೊಕ್ಕನೂ ತೊಗೋಬೋದು ಅಂತೇಳಿ ಅನ್ಕೋಬೋದು ನೀವು. ಬಟ್ ಇದು ಗೋರ್ಮೆಂಟ್ ರೀ, ಜಾಸ್ತಿ ಫೀಸ್ ಇರೋದಿಲ್ಲ. ನನಗೆ ಗೊತ್ತೈತಿ, ಇಲ್ಲೇ ಇದ್ದಾವ ನಾನು ನೋಡ್ರಿ. ಅದು ಹೆಂಗೆ ಬಿಲ್ಡಿಂಗ್ ಐತಿ. ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಿರೋದು ವಿದ್ಯಾಕಾಶಿ ಅಂತ ಅದಕ್ಕೆ ಅಂತಾರೀ ನಮ್ಮ ಧಾರವಾಡಕ್ಕೆ. ಹಂಗೆ ಫಾಲ್ತು ಅನ್ನೋದಿಲ್ಲ. ನಾನು ನನ್ನದೆನ್ನುವ ನಿನ್ನಯ ತರ್ಕವೇ ಬಾಲಿಶ, ಎಲ್ಲ ಶೂನ್ಯವೆನ್ನುವ ನಿನ್ನಯ ವರ್ಗವೇ ಅಂಕುಶ.
ಕಲ್ಮಶ ನಿಷ್ಕಲ್ಮಶ ಥರ ನಿನ್ನ ವೇಷ ದ್ವಾದಶಿ ಏಕಾದಶಿ ಎಲ್ಲ ನಿನ್ನ ಖುಷಿ ಇದ್ದರೂ ಜೊತೆಗೆ ಕರೆಕ್ಟ್ ಗಾಡಿ ಇಲ್ಲಿ ನಿಲ್ಸಿದ್ದೇನೆ ರೀ ಫ್ಯಾಮಿಲಿ ನಾನು. ನೋಡಿರಿ ಧಾರವಾಡ ಒಳಗೆ ಇಂಥದ್ದೊಂದು ದೊಡ್ಡ ಯೂನಿವರ್ಸಿಟಿ ಐತೆ ಅಂತ ಕೇಸ ಯಾರಿಗೂ ಗೊತ್ತಿಲ್ಲ. ವಿಡಿಯೋ ಮಾಡಾಕತ್ತೇನಂತ ಕೇಸ ಏನರ ಸೆಕ್ಯೂರಿಟಿ ಅನ್ನೋಗಳಿಗೆ ಗೊತ್ತಾದ್ರೆ, ಗಾರ್ಡ್ಸಿಗೆ ಏನರ ಗೊತ್ತಾದ್ರೆ, ವಾಚ್ಮನ್ಗಳಿಗೆ ಏನರ ಗೊತ್ತಾತಂದ್ರೆ ಏನು ಮಾಡೋದಿಲ್ಲ. ಯಾಕಂದ್ರೆ ಇದು ನಮ್ಮ ಧಾರವಾಡ ಐತಿ, ನಾನು ಎಕ್ಸ್ಪ್ಲೋರ್ ಮಾಡವನ ಇವತ್ತಿನ ಈ ವ್ಲಾಗ್ ಒಳಗೆ. ಅದಕ್ಕೆ ನಾನು ತೊಗೊಂಬಂದಿದ್ದೆ ಇಂಥದ್ದೊಂದು ಯೂನಿವರ್ಸಿಟಿ ನಮ್ಮ ಧಾರವಾಡದಾಗ ಐತಿ ಅಂತ ಕೇಸ ಕೆಲವೊಂದು ಡಿಸ್ಟಿಕ್ನವ್ರಿಗೆ ಗೊತ್ತಿಲ್ಲ. ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಪೂರ್ತಿ ವಿಡಿಯೋ ನೋಡಕ್ಕೆ ಹೇಳ್ರಿ, ಭಾರಿ ಐತಿ ಮತ್ತು ಮಿಸ್ ಮಾಡ್ಕೊಬೇಡ್ರಿ. ಅದಕ್ಕೆ ಬರ್ರಿ ಹೋಗೋಣ ಮನೆಗೆ. ಏನಿಲ್ಲ, ಗಾಡಿನೂ ಅದ, ಸ್ಟ್ಯಾಂಡ್ ತೆಗೆದ್ರೆ ಆನ್ ಆಕೈತಿ, ಇಲ್ಲಾಂದ್ರೆ ಆನ್ ಆಗೋಲ್ಲ. ಇಲ್ಲ ಒಬ್ಬ ಅಣ್ಣ ಅದಾನ, ನಾ ಏನು ವಿಡಿಯೋ ಮಾಡಿದ್ರೆ ಕೇಳಿದಂದ್ರೆ ನಾನು ಡಿಲೀಟ್ ಮಾಡ್ದಂಗೆ ಮಾಡಿ ಹೊಳ್ಳಿ ಸೇವ್ ಮಾಡ್ಕೊತೀನಿ ಅಷ್ಟೇ, ಮುಗಿದು ಹೊತ್ತೆ. ಹೊಳ್ಳಿ ಕರೆದು ಬೆನ್ನು ಹತ್ತಿ ಕೇಸ್ ವಿಡಿಯೋ ಡಿಲೀಟ್ ಮಾಡಿಸ್ಬಾರ್ದು. ಇಷ್ಟೆಲ್ಲ ಕಷ್ಟಪಟ್ಟು ಕಂಟೆಂಟ್ ಮಾಡಿ ನಾನು. ನೋಡಿರಿ ಎಲ್ಲ ಸ್ಟೂಡೆಂಟ್ಸ್ಗಳು ಹೆಂಗೆ ಬರ್ತಾರೆ. ಇದು ಮಣ್ಣಿಂದ ಇದು ಪೂರ ಇದು ಒಂದೊಂದು ಡಿಪಾರ್ಟ್ಮೆಂಟಿಗೆ ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಇದೈತಿ. ಇದು ಬೆಳೆ ಶರೀರ ಅಂದ್ರೆ ಈಗ ಬೆಳೆ ಯಾವ ಪರಿ ಹುಟ್ಟತೈತಿ, ಅದನ್ನು ಅದ್ರ ಸ್ಟ್ರಕ್ಚರ್ ಬಾಡಿ ಎಷ್ಟು ಸ್ಟ್ರೆಂತ್ ಐತಿ, ಎಷ್ಟು ಪರಿಶುದ್ಧವಾಗಿ ಸಮೃದ್ಧಿಯಾಗಿ ಬೆಳೆ ಅಂತೈತಿ ಅಂತಿಕೆ ಸಣ್ಣದು ಡಿಪಾರ್ಟ್ಮೆಂಟ್ ರೀ. ಅದು ನಾನು ಈಗ ತೋರಿಸಿದೆಯಲ್ಲ, ಅದ್ರ ಹಿಂದಿನ ಡಿಪಾರ್ಟ್ಮೆಂಟ್ ಮಣ್ಣು ಒಳಗೆ ಎಷ್ಟು ಸ್ಟ್ರೆಂತ್ ಇರ್ತೈತಿ, ಅಲ್ಲಿ ಏನು ಬೆಳೆ ಹಾಕಿದರೆ ಏನು ಫಲವತ್ತತೆಯಿಂದ ಬರ್ತೈತಿ, ಮತ್ತು ಅದ್ರ ಬಗ್ಗೆ ಸ್ಟಡಿ ಮಾಡೋದು ಆ ಡಿಪಾರ್ಟ್ಮೆಂಟ್ ಅಂದ್ರೆ ಸಾಯಿಲ್ ಡಿಪಾರ್ಟ್ಮೆಂಟ್. ಮತ್ತು ಇಲ್ಲಿ ಗ್ರಂಥಾಲಯ ಐತೆ ನೋಡ್ರಿ, ಇದು ಹೆವಿ ಐತಿ. ತೋರಿಸ್ತಿದ್ಯಾ ಗೋಪುರ ಏನೋ ಒಂದು ಮಾಡ್ಬೋದು ಈ ಕ್ಯಾಮ್ರಾ ಒಳಗೆ. ಮತ್ತು ನನ್ನ ಫೋನ್ ಸೆಟಪ್ ಮಾಡಿ ಅದಕ್ಕೆ ಮೈಕ್ ಕುಂದ್ರಿಸಿ ಅದಕ್ಕೆ ವಯರ್ ಕನೆಕ್ಟ್ ಮಾಡಿ ಮಾಡೋಗಳೇ ಎಲ್ಲ ರಾಮಾರಾಟಿ. ಆದ್ರೂ ನಾನು ವಿಡಿಯೋ ಕ್ವಾಲಿಟಿ ಹೊಡಿಲಂಗೆ ತೋರಿಸ್ಕೊಡ್ತೇನೆ ನಿಮಗೆ. ನೋಡಿರಿ ಆಡಳಿತ ಭವನ, ನಿಮ್ದು ಏನೋ ಡಿಪಾರ್ಟ್ಮೆಂಟ್ ಇರಲಿ, ಅದು ಏನೋ ಅಂದರೆ ಡಿಪಾರ್ಟ್ಮೆಂಟ್ ಅಲ್ಲ, ನಿಮ್ದು ಏನೋ ಡಾಕ್ಯುಮೆಂಟ್ಸ್ ಇಶ್ಯೂ ಇದ್ರೂ ಅಲ್ಲಿ ಇದು ಮಾಡ್ತಾರೆ. ಇದು ಸ್ಪೋರ್ಟ್ಸ್ ಸ್ಟೇಡಿಯಮ್ ರೀ, ಇದು ಒಳಾಂಗಣದ್ದು ಬರ್ತೈತಿ. ಇಲ್ಲಿ ಮ್ಯಾಟ್ ಅದ ಒಳಗೆ, ಇಲ್ಲಿ ವಾಟ ಮತ್ತು ಅದಾವ ಭಾಳ ಅಂದ್ರೆ ಭಾಳ ಗೇಮ್ ಅದಾವೆ. ಯೂನಿವರ್ಸಿಟಿ ಅಲ್ಲ, ಎಲ್ಲ ಸೆಟ್ ಮಾಡಿರ್ತಾರೆ. ಮೇನ್ ಗ್ರೌಂಡ್ ಅಂದ್ರೆ ಹೊರಾಂಗಣ ಆಟ ಒಳಾಂಗಣ ಆಟ ಅಂತ ಇರ್ತೈತಿ. ಇಂಡೋರ್ ಸ್ಟೇಡಿಯಮ್ ಈಗ ತೋರಿಸಿದೆಯಲ್ಲ, ಅದು ಹೊರಾಂಗಣ ಅಂತಂದ್ರೆ ಇಲ್ಲಿ ಐತಿ. ಅದು 600 ಮೀಟ್ರ್ ಟ್ರ್ಯಾಕ್ ರೀ. ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಸ್ಟೂಡೆಂಟ್ ಆಗಲಿ ಹೊರಗಿನ ಸ್ಟೂಡೆಂಟ್ ಆಗಲಿ ಅಲ್ಲಿ ರನ್ನಿಂಗ್ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ. ಅದೊಂದು ಚಲೋ ವಿಚಾರ ಏನಪ್ಪ ಅಂತಂದ್ರೆ ಇಲ್ಲಿ ಕುಲಪತಿಗಳು ಅಲ್ಲಿ ಅಲೌ ಮಾಡಿದ್ದಾರೆ ರೀ. ಏನು ಬೆಳಗ್ಗೆ ಎದ್ದು ಫೋನ್ ಹಿಡ್ಕೊಂಡು ಇದು ಮೇನ್ ನೋಡಿರಿ, ಇದು ನೆನಪಿಟ್ಕೋರಿ. ಇದನ್ನ ಏನು ತೋರ್ಸಂತೀನಲ್ಲ ನಾನು, ಈ ಸೆಕ್ಟರ್ ಪೂರ ಇತ್ತಾಗ ಬಂದ್ರೆ ಸ್ಪೋರ್ಟ್ಸ್ ಸ್ಟೇಡಿಯಮ್. ನಾನು ಈಗೇನು ಸೆಕ್ಟರ್ ತೋರಿಸಿದೆಯಲ್ಲ ಅದು ಮೇನ್ ಡಾಕ್ಟ್ರದ್ದು. ಇವಾಗ ಹೊರಗಿಂದ ಏನು ಪ್ರಾಣಿಗಳು ಬಂದಿರ್ತಾವಲ್ಲ, ಮನುಷ್ಯರಲ್ರಿ, ಮನುಷ್ಯರು ಎಷ್ಟು ಚೋರ್ ಬಜಾರ್ ಮಾಡತ್ತಾರ ನಿಮಗೂ ಗೊತ್ತೈತಿ. ಇದು ಒಳಗಿಂದ ರೀ, ಇದು ಒಳಗಿಂದ ಅಂತಂದ್ರೂ ಹೇಳ್ತಂತ ಹೇಳ್ರಿ. ನೆಕ್ಸ್ಟ್ ಕಟ್ ಮಾಡಿ ಆ ಬೈ ಬರಾಕತ್ತಿದ್ದ ಅಲ್ಲೇ, ಅವನು ಅಲ್ಲೇ ಬಿಟ್ಟುಬಿಡೋನು, ನಡ್ಕೊತ ಬರಲಿ ಅವ. ಆ ಸೆಕ್ಟರ್ ಏನೈತಲ್ಲ, ಎದ್ರ ಸಂಬಂಧ ಆ ಸೆಕ್ಟರ್ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್. ಈ ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ. ಇವಾಗ ನಮ್ಮ ದನ ಕರುಗಳಿಗೆ ಏನಾರ ಎಫೆಕ್ಟ್ ಆಗ್ತದಂದ್ರೆ, ಏನಾರ ಒಂದು ಆರಾಮಿಲ್ದಂಗೆ ಆಗಿ ಡೆತ್ ಆಗೋದು ಚಾನ್ಸಸ್ ಇರ್ತೈತಿ. ಅದಕ್ಕೆ ಔಷಧಿ ಆಗಲಿ, ಆಪ್ರೇಷನ್ ಆಗಲಿ, ಮತ್ತು ಅದಕ್ಕೆ ಏನಾಗೈತಿ, ಜ್ವರ ಬಂದಾವ, ನೆಗಡಿ ಬಂದಾವ. ಈಗ ಮನುಷ್ಯಾಗನ ಬಿಡೋದಿಲ್ಲ, ಹಂಗೆ ಪ್ರಾಣಿಗಳಿಗೆ ಬಂದಿರ್ತಾವೆ. ಸಡನ್ನಾಗಿ ಪ್ರಾಣಿಗಳಿಗೆ ಬಂದಿರೋದಿಲ್ಲ. ಅದು ಆ ಸೆಕ್ಟರ್ ಏನೈತಲ್ಲ ಅದನ್ನು ತೋರ್ಸಾಕಂತೇಳಿ ಅದ್ರ ಸಂಬಂಧನ ಆ ಸೆಕ್ಟರ್ ಮಾಡಿದ್ದಾರೆ. ಆ ದವಾಖಾನೆ ಅಂತಾರೆ ಅದಕ್ಕೆ. ಅಗ್ರಿ ಕಾಲೇಜ್ ಒಳಗೆ ಫ್ರೀ ಆಫ್ ಕಾಸ್ಟ್ ರೀ, ₹1 ಏನು ಇದನ್ನು ಕೊಡೋಂಗಿಲ್ಲ. ಅಲ್ಲೇ ಆಪ್ರೇಷನ್ ಇತ್ತಂದ್ರೂ ಏನು ಕೊಡೋಂಗಿಲ್ಲ. ಏನಾರ ಹೊರಗೆ ಅದಕ್ಕೆ ಆ ಪ್ರಾಣಿಗೆ ಏನಾರ ಹಾಕ್ಬೇಕಂತ ಕೆಲಸ. ಈಗ ನೋಡ್ರಿ, ಎಮ್ಮೆ ಆಗಲಿ, ಆಕಳಾಗಲಿ, ಆಡಾಗಲಿ, ಏನೋ ಆಗಲಿ, ಮಂಗ್ಯ ಹಾವು ಎಲ್ಲ ತೊಗೊಂಬರ್ತಾರೆ ರೀ. ಅಲ್ಲೇ ಎಲ್ಲ ರೆಸ್ಕ್ಯೂವರ್ಸ್ ಎಲ್ಲರೂ ಬಂದು ಅಲ್ಲಿ ಫ್ರೀ ಆಫ್ ಕಾಸ್ಟ್ ಒಳಗೆ ಮಾಡಿಕೊಡ್ತಾರೆ. ಅದೊಂದು ಬೆಸ್ಟ್ ಐತೆ ನಮ್ಮ ಧಾರವಾಡದೊಳಗೆ. ಅದನ್ನು ಬೆನಿಫಿಟ್ಸ್ ತಗೋರಿ ನೀವು. ಔಟ್ ಆಫ್ ಡಿಸ್ಟಿಕ್ಕಿಂದ ಬೇಕಾದಲ್ಲಿಂದನೇ ಬರ್ರಿ, ಅಲ್ಲಿ ಗೋರ್ಮೆಂಟ್ ಎಲ್ಲ ಮಾಡಿಕೊಡ್ತಾರೆ. ಅಯ್ಯಪ್ಪೋ ತಗೋ, ಕಣ್ಣಿಗೆ ಹೊಡಿತೈತಪ್ಪ.
ನಮ್ಮ ಟ್ಯಾಕ್ಟರ್ದವ್ರದ್ದು ಹವಾನ ಬೇರೆ, ಅದ್ರೊಳಗೂ ಡ್ರೈವರ್ ಅನ್ನಗಳದ್ದು ಗಿಚ್ಚು ಪಚ್ಚ. ಹಾಂ, ಇದೊಂದು ರೋಡ್ ಕ್ರಾಸ್ ಮಾಡಿಬಿಡೋಣ, ಮತ್ತು ರಪ್ಪ ಅಂತೇಳಿ ಬಂದು ಹೊಡಿಬಾರ್ದಲ್ಲ. ಹಿಂದೊಂದು ನ್ಯೂಸ್ ಒಳಗೆ ಚೆಕ್ ಮಾಡಿರಿ, ಒಂದು ಜಾಗದೊಳಗೆ ಆ ಕಾರ್ ಗಾಡಿ ಹೊಂಟೈತಲ್ಲ, ಹಂಗೆ ಕಾರ್ ಗಾಡಿ ಒಳಗೆ KSRTC ಬಸ್ಸಿಗೆ ಕಾರ್ ಗಾಡಿಗೆ ಒಂದು ಇದಾಗಿತ್ತು, ಕ್ರ್ಯಾಶ್ ಆಗಿತ್ತು. ಆ ಕ್ರ್ಯಾಶ್ ಒಳಗೆ 6 ಮಂದಿ ಸ್ಪಾಟ್ ಡೆತ್ ಆಗಿದ್ರು. ಅದ್ರಾಗ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಮಗ ಇದ್ದ. ಅವ ಎದಕ್ಕೆ ಗುರ್ತಿಸ್ಕೊಂಡ ಅಂತಂದ್ರೆ ಅವನ ಹೆಂಗೆ ಅಂತಂದ್ರೆ ಅವರಪ್ಪ ಕಷ್ಟಪಟ್ಟು ಗೌರ್ಮೆಂಟ್ ಜಾಬ್ ತೊಗೊಂಡಿದ್ರು. ಅದ್ರ ಸಂಬಂಧ ಗೌರ್ಮೆಂಟ್ ಜಾಬ್ ತೊಗೊಂಡಿದ್ದ ಪೇರೆಂಟ್ಸ್ ಮಕ್ಕಳಿದ್ರು. ಅದ್ರಾಗ ಅವಂದು ಹೆಂಗೆ ಪರಿಸ್ಥಿತಿ ಅಂದ್ರೆ ಆ ಪರಿಸ್ಥಿತಿ ಯಾವ ಮನುಷ್ಯಾಗೂ ಬರಬಾರ್ದು. ಹೆಂಗಂದ್ರೆ ಹಾರ್ಟ್ ಹೊರಗಡೆ ಬಿದ್ದು ಪಕ್ 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 ಮಾಡಾಕತ್ತಿತ್ತು. ಕೈ ಒಂದು ಕಡೆ, ಕಾಲು ಒಂದು ಕಡೆ, ತಲೆ ಒಂದು ಕಡೆ, ಪೂರ ಒಂದು ಕಡೆ. ಇಲ್ಲಿ ಬಂದವ್ರು ಈಗ ಪೋಸ್ಟ್ ಮಾರ್ಟಮ್ ಅಂತ ಹೇಗೆ ಬಂದಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಸ್ಪಾಟ್ ಔಟ್ ಹೋಗಿದಾರೆ ಅವ್ರು 6 ಮಂದಿ. ಅದಕ್ಕೆ ಗಾಡಿ ನಿಧಾನವಾಗಿ ಓಡಿಸ್ಬೇಕು. ಅವ್ರನ್ನ ಸಲ್ಕಿ ತೊಗೊಂಡು ಬಳದ ಇದ್ರಾಗ ಹಾಕೋದು, ಟ್ರೇ ಒಳಗೆ ಹಾಕೋದಾಗೈತಿ. ಆ ಪರಿ ಆಗಿತ್ತು, ಹೊಲಸು ಅಷ್ಟು ಕೆಟ್ಟಾಗಿತ್ತು. ಅದೇ ಪ್ಲೇಸ್ ಒಳಗನ ಆಗಲೇ ತೋರಿಸಿದೆ ಅಲ್ಲ, ಅದೇ ಪ್ಲೇಸ್ ಒಳಗೆ. ನೋಡಿದ್ರಲ್ಲ ಫ್ಯಾಮಿಲಿ, ಇವತ್ತಿನ ಈ ವಿಡಿಯೋ ಒಳಗೆ ಏನೇನು ನೋಡಿದ್ರಿ ಅಂತ ಕೆಲಸ ನಮ್ಮ ಅಗ್ರಿ ಕಾಲೇಜ್ ಬಗ್ಗೆ ನಾನು ಹೇಳಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬಗ್ಗೆ ನಿಮಗೆ ನಾನು ಈ ವ್ಲಾಗ್ ಒಳಗೆ ತಿಳಿಸ್ಕೊಟ್ಟೇನೆ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ ಮೇನ್ ಬಿಲ್ಡಿಂಗ್ನ ನಮಗೆ ಬೇಕಾಗಿತ್ತು. ಮೇನ್ ಬಿಲ್ಡಿಂಗ್ ಶೂಟ್ ಸಿಕ್ಕೈತಿ. ಆ ಶೂಟ್ ಪೂರ್ತಿ ವಿಡಿಯೋ ನೋಡ್ಕೊಂಡ್ ಬರ್ರಿ. ಅದ್ರೊಳಗೆ ನೀವು ಇಷ್ಟಪಡ್ತೀರಿ, ಲೈಕ್ ಮಾಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋ ಶೇರ್ ಮಾಡ್ರಿ, ಫುಲ್ ವಿಡಿಯೋ ನೋಡಂತ ಕೆಲಸ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ್ರಿ. ಬಾಯ್. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆಂತವರೂರಲ್ಲಿ, ನಿಂಗೆ ತಾಯಿ ತಂದೆ ಯಾರು ನೀ ಹೇಳೆಯ, ನಿನಗಿಂತಲೂ